ಒಂದು ಕಾಲದ ಕತೆ. ಸುನೀಲ್ ಅನ್ನೋ ಹೆಸರಿನ ಒಬ್ಬ ಮೀನುಗಾರ ಸಜ್ಜನ್ಗಢ್ ಅನ್ನೋ ಹಳ್ಳಿನಲ್ಲಿ ತನ್ನ ಹೆಂಡತಿ ಸುನೀತಾ ಜೊತೆ ವಾಸ ಮಾಡ್ತಿದ್ದ. ಅವನು ಹಳ್ಳಿ ಪಕ್ಕದಲ್ಲಿರೋ ಒಂದು ನದಿನಲ್ಲಿ ಮೀನನ್ನ ಹಿಡಿದು ಮಾರ್ಕೆಟ್ ಅಲ್ಲಿ ಅದನ್ನ ಮಾರ್ತಿದ್ದ. ಆದ್ರೆ ತುಂಬಾ ಕಷ್ಟಪಟ್ಟು ಅವರಿಬ್ರು ತಮ್ಮ ಮನೆನ ನಡೆಸ್ತಾ ಇದ್ರು. ಕೆಲವೊಂದ್ಸಲ ಅವನಿಗೆ ಒಂದು ಮೀನು ಕೂಡ ಸಿಗದೆ ಇರೋ ಕಾರಣ ಊಟ ಮಾಡೋದಕ್ಕೂ ಸಹ ಅವನ ಹತ್ರ ₹1 ಕೂಡ ದುಡ್ಡಿರೋಲ್ಲ. ಅದೇ ಕಾರಣಕ್ಕೆ ಸುನೀಲ್ ಯಾವಾಗ್ಲೂ ಚಿಂತೆನಲ್ಲೇ ಇರ್ತಿದ್ದ. ಒಂದು ದಿನ ಅವನು ಹಾಗೆ ನದಿಯಿಂದ ವಾಪಸ್ ಮನೆಗೆ ಹೋಗ್ತಿದ್ದ. ಆವಾಗ್ಲೇ ದಾರಿನಲ್ಲಿ ಅವನಿಗೆ ಒಬ್ರು ಸಾಧು ಬಾಬಾ ಸಿಗ್ತಾರೆ. ಬಂ ಬಂ ಬೋಲೆ ಬಾಲಕ, ನನ್ಗೆ ತುಂಬಾ ದಾಹ ಆಗ್ತಿದೆ. ಏನು ನೀನು ನನ್ಗೆ ಒಂದು ಗ್ಲಾಸ್ ನೀರ್ ಕೊಡ್ತೀಯಾ? ಕೊಡ್ತೀನಿ ಸ್ವಾಮಿಗಳೇ, ಖಂಡಿತ. ಸುನೀಲ್ ತನ್ನ ಬ್ಯಾಗಿಂದ ಒಂದು ನೀರ್ ಬಾಟಲ್ ಅನ್ನ ತೆಗೆದು ಆ ಸಾಧು ಬಾಬಾಗೆ ನೀರ್ ಕೊಡ್ತಾನೆ ಕುಡಿಯೋದಿಕ್ಕೆ. ನೀರ್ ಕುಡಿದ ನಂತರ ಸಾಧು ಬಾಬಾ ಸುನೀಲ್ಗೋಸ್ಕರ ತುಂಬಾ ಖುಷಿ ಪಡ್ತಾರೆ. ಅವನಿಗೆ ಹೇಳ್ತಾರೆ, ನನಗೆ ತುಂಬಾ ಹೊತ್ತಿಂದ ದಾಹ ಆಗಿತ್ತು. ನೀನು ನನ್ನ ದಾಹವನ್ನು ತಣಿಸಿದ್ಯಾ. ನೀನ್ ನನಗೆ ಸಂತೋಷ ಪಡಿಸಿದ್ಯಾ. ಕೇಳು, ನಿನಗೇನ್ ಬೇಕೋ ನನ್ನಿಂದ ಕೇಳು. ಬೇಡ ಸ್ವಾಮಿಗಳೇ, ನನಗೇನು ಬೇಕಾಗಿಲ್ಲ. ಸಾಧು ಬಾಬಾ ಒಬ್ಬ ಸಿದ್ಧ ಪುರುಷರಾಗಿದ್ರು. ಅವರು ಮನುಷ್ಯನ ನೋಡಿದ ಕೂಡ್ಲೆ ಅವ್ರ ಮನ್ಸಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾ ಇದ್ರು. ಅವರು ಸುನೀಲ್ನ ನೋಡ್ತಿದ್ ಹಾಗೆ ಅವನು ಮನ್ಸಿನ ಮಾತನ್ನ ಅವರು ಅರ್ಥ ಮಾಡ್ಕೊಂಡ್ರು. ಮತ್ತವ್ರು ಅವನಿಗೆ ಹೇಳ್ತಾರೆ, ತಗೋ ಈ ಉಂಗ್ರನ, ಇದೊಂದು ಮಾಯೆ ಉಂಗ್ರ. ನಿನಗೆ ಯಾವಾಗ ಹಣ ಬೇಕೋ ಈ ಉಂಗ್ರದ ಬಳಿ ಕೇಳು. ಮತ್ತೆ ಇನ್ನೊಂದು, ಇದನ್ನ ಯಾವುದೇ ವ್ಯಕ್ತಿಯ ಕೈಗೆ ಹಾಕೊಳ್ಳೋದು ಕೊಡ್ಬೇಡ. ನಿನ್ನನ್ನು ಬಿಟ್ಟು ಬೇರೆ ಯಾವ್ದಾದ್ರು ವ್ಯಕ್ತಿ ಕೈ ಸೇರಿದ್ರೆ ಇದು ಆ ವ್ಯಕ್ತಿ ಒಂದು ಕಲ್ಲಾಗ್ಬಿಡ್ತಾನೆ. ಸುನೀಲ್ ಆ ಸಾಧು ಬಾಬಾ ಇಂದ ಆ ಉಂಗ್ರನ ಇಸ್ಕೊಂಡು ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು ಅವ್ರಿಗೆ ಹೇಳ್ತಾನೆ, ಧನ್ಯವಾದ ಸ್ವಾಮಿಗಳೇ. ನಾನೇನಾದ್ರೂ ನಿಮ್ನ ಭೇಟಿ ಆಗ್ಬೇಕಂದ್ರೆ ನಾನ್ ನಿಮ್ನ ಹೇಗ್ ಭೇಟಿ ಆಗ್ಲಿ? ನೀವ್ ಎಲ್ಲಿರ್ತೀರಾ? ಬಾಲಕ, ನನ್ನ ಬಳಿ ಬರೋ ಅವಶ್ಯಕತೆ ನಿನಗಿಲ್ಲ. ನೀನು ಈ ಉಂಗುರವನ್ನು ಧರಿಸಿ ನನ್ನನ್ನು ನೆನಪಿಸ್ಕೋ. ನಾನ್ ನಿನ್ ಮುಂದೆ ಪ್ರತ್ಯಕ್ಷ ಆಗ್ತೀನಿ. ಹಾಗ್ ಹೇಳಿ ಸಾಧು ಬಾಬಾ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಸುನೀಲ್ ಕೂಡ ತನ್ನ ಮನೆಗ್ ವಾಪಸ್ ಬರ್ತಾನೆ. ಮನೆಗ್ ಬಂದ ಕೂಡ್ಲೆ ಅವನು ಸುನೀತಾನ ಕರೀತಾನೆ. ಹೇ ಕೇಳಿಲಿ, ಬೇಗನೆ ಬಾ. ಸುನೀತಾ ಬರ್ತಿದ್ ಹಾಗೆ ಸುನೀಲ್ ಅವಳಿಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ. ಹೇಗೆ ಅವನಿಗೆ ದಾರಿನಲ್ಲಿ ಸಾಧು ಬಾಬಾ ಸಿಕ್ಕಿದ್ರು, ಮತ್ತೆ ಅವನಿಗೆ ಉಂಗ್ರ ಕೊಟ್ರು ಎಲ್ಲಾನು. ಆದ್ರೆ ಆ ಕಲ್ಲಾಗೋ ಅಂತ ವಿಷಯನ ಅವನು ಮರ್ತ್ ಹೋಗ್ಬಿಡ್ತಾನೆ ಹೇಳೋದನ್ನ. ಈ ಉಂಗ್ರದಿಂದ ಸ್ವಲ್ಪ ದುಡ್ಡು ಕೇಳಿ ನೋಡೋಣ, ಯಾರು ಗೊತ್ತು ಇದು ಕೆಲ್ಸ ಮಾಡುತ್ತೋ ಇಲ್ವೋ, ಪರೀಕ್ಷೆ ಮಾಡೇ ಬಿಡೋಣ. ಸುನೀಲ್ ಯಾವಾಗ ಆ ಉಂಗ್ರದ ಹತ್ರ ದುಡ್ಡು ಕೇಳ್ತಾನೋ ಆ ಕೂಡ್ಲೆ ಅವನ್ ಮುಂದೆ ದುಡ್ಡು ಬಂದ್ಬಿಡತ್ತೆ. ದುಡ್ಡನ್ನ ನೋಡ್ತಿದ್ದ ಹಾಗೆ ಅವರಿಬ್ರಿಗೂ ತುಂಬಾ ಖುಷಿ ಆಗೋಗತ್ತೆ. ಆಮೇಲೆ ಅವರು ಪ್ರತಿದಿನ ಇದೇ ತರ ದುಡ್ಡನ್ನ ಕೇಳ್ಕೊತಿರ್ತಾರೆ. ಆ ದುಡ್ಡಿಂದ ಸುನೀಲ್ ಮಾರ್ಕೆಟ್ ಅಲ್ಲಿ ಒಂದು ಬಟ್ಟೆ ಅಂಗಡಿನ ತೆಗಿತಾನೆ. ನಿಧಾನವಾಗಿ ಅವನ ಅಂಗಡಿನಲ್ಲಿ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಾಗ್ತಿರತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಅವನು ಎಷ್ಟು ಶ್ರೀಮಂತ ಆದ ಅಂದ್ರೆ ಅವನಿಗೋಸ್ಕರ ಒಂದು ಬಂಗ್ಲೆ ಕೊಂಡ್ಕೋತಾನೆ. ಅವನು ಬೆಳವಣಿಗೆನ ನೋಡಿ ಇಡೀ ಹಳ್ಳಿ ಜನ ಮಾತಾಡ್ಕೊಳಕ್ ಶುರು ಮಾಡ್ತಾರೆ. ನಿನಗೆ ಗೊತ್ತಿದ್ಯಾ, ಸುನೀಲು ದೊಡ್ಡ ವ್ಯಕ್ತಿ ಆಗಿದ್ದಾನೆ. ಅವನ ಅಂಗಡಿ ಅಂತೂ ತುಂಬಾ ಚೆನ್ನಾಗಿ ನಡೀತಿದೆ. ಇನ್ನೊಂದು ವಿಷಯ ಕೇಳ್ಪಟ್ಟೆ, ಅವನು ಊರಲ್ಲಿ ಹೊಸ ಮನೆನ ಖರೀದಿ ಮಾಡಿದಾನೆ. ಬಹುಶಃ ಅವನಿಗೆ ದೇವ್ರ ಕೃಪೆ ಆಗಿದೆ. ಹಾ ಅಣ್ಣ, ಎಲ್ರ ಹಣೆ ಬರ ಸುನೀಲ್ ತರ ಇರುತ್ತಾ? ನನ್ಗೂ ಕೂಡ ಅದೇ ರೀತಿ ಭಗವಂತ ಕೃಪೆ ತೋರಿಸ್ಬೇಕು. ಸುನೀಲ್ ಮತ್ತೆ ಸುನೀತಾ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಒಂದು ದಿನ ಸುನೀಲ್ ಸುನೀತಾಗೆ ಹೇಳ್ತಿರ್ತಾನೆ, ಸುನೀತಾ, ನಿನಗ್ ಗೊತ್ತಿದ್ಯಾ, ನಾನಿವತ್ತು ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಆ ಸ್ವಾಮಿಗಳೇ ಕಾರಣ. ಆ ಸ್ವಾಮಿಗಳು ಈ ಉಂಗ್ರನ ಕೊಟ್ಟಿಲ್ಲ ಅಂದ್ರೆ ನಾನು ನನ್ನ ಸ್ವಂತ ಅಂಗಡಿನ ತೆಗಿಯಕ್ಕಾಗ್ತಿರ್ಲಿಲ್ಲ. ಆದ್ರೆ ಈಗ ಸಮಯ ಬಂದಿದೆ ಈ ಉಂಗ್ರನ ವಾಪಸ್ ಕೊಡೋದಕ್ಕೆ. ನಾನ್ ನಾಳೆ ಬೆಳಗ್ಗೆನೆ ಈ ಉಂಗ್ರನ ವಾಪಸ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಸುನೀಲ್ ತನ್ನ ಕೈಯಿಂದ ಉಂಗ್ರನ ತೆಗೆದು ಅಲ್ಲೇ ಒಂದು ಟೇಬಲ್ ಮೇಲೆ ಇಡ್ತಾನೆ. ಆಮೇಲೆ ಮಲ್ಕೊಂಡ್ಬಿಡ್ತಾನೆ. ಸುನೀತಾಗೆ ಆ ಉಂಗ್ರ ವಾಪಸ್ ಕೊಡೋ ಮಾತು ಇಷ್ಟ ಆಗಿರೋದಿಲ್ಲ. ಅವಳ ಮನ್ಸಲ್ಲಿ ಏನೋ ಕೆಟ್ಟ ಆಲೋಚನೆ ಬರತ್ತೆ. ಆಗ ಅವಳ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ, ನಾವು ಈ ಉಂಗುರದಿಂದ ಜಾಸ್ತಿ ದುಡ್ಡನ್ನ ತಗೊಂಡೇ ಇಲ್ಲ. ಇರ್ಲಿ ಬಿಡು, ನಾನು ಕೊನೆ ಸಲ ಈ ಉಂಗ್ರನ ನನ್ ಬೆರಳಿಗೆ ಹಾಕೊಂಡು ಜಾಸ್ತಿ ದುಡ್ಡನ್ನ ಕೇಳ್ಕೊಂಡ್ಬಿಡ್ತೀನಿ. ಆಮೇಲೆ ಬೇಕಿದ್ರೆ ಸುನೀಲ್ ಆ ಬಾಬಾಗೆ ಉಂಗ್ರ ವಾಪಸ್ ಕೊಡ್ಲಿ ಅಷ್ಟೇ. ಆಮೇಲೆ ಇನ್ನೇನು? ಸುನೀಲ್ ನಿದ್ದೆ ಮಾಡ್ತಿದ್ದ ಹಾಗೆ ಸುನೀತಾ ಆ ಉಂಗ್ರನ ಬೆರಳಿಗೆ ಹಾಕೋತಾಳೆ. ಆಮೇಲೆ ಒಂದು ಕಲ್ಲಾಗಿ ಬದಲಾಗೋಗ್ತಾಳೆ. ಅಯ್ಯೋ ದೇವ್ರೆ, ಇದೇನಾಗೋಯ್ತು?
ನಾನ್ ಹೇಗೆ ಕಲ್ಲಾಗೋದೆ? ಸುನೀಲ್, ಎದ್ದೇಳು, ನನ್ನ ಕಾಪಾಡು, ನೋಡು ನನಗೇನಾಗಿದೆ ಅಂತ. ಸುನೀಲ್ ಎದ್ದೇಳ್ತಾನೆ. ಎದ್ದು ನೋಡ್ತಿದ್ದ ಹಾಗೆ ಅವನಿಗೆ ಆಶ್ಚರ್ಯ ಆಗತ್ತೆ. ಆಮೇಲೆ ಅವನು ಯಾವಾಗ ಸುನೀತಾ ಬೆರಳಲ್ಲಿ ಆ ಉಂಗ್ರನ ನೋಡ್ತಾನೋ ಅವನಿಗೆ ಅರ್ಥ ಆಗೋಗತ್ತೆ ಇದೆಲ್ಲ ಆ ಉಂಗ್ರದಿಂದನೇ ಆಗಿರೋದು ಅಂತ. ಅವನು ಆ ಕೂಡ್ಲೆ ಆ ಉಂಗ್ರನ ತೆಗೆದು ತನ್ನ ಬೆರಳಿಗೆ ಹಾಕೊಂಡ್ಬಿಡ್ತಾನೆ. ಮತ್ತೆ ಆ ಸಾಧು ಬಾಬಾನ ನೆನ್ಪ್ ಮಾಡ್ಕೋತಾನೆ. ಆಗ್ಲೇ ಅವನು ಮುಂದೆ ಆ ಸಾಧು ಬಾಬಾ ಪ್ರಕಟರಾಗ್ತಾರೆ. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ಸ್ವಾಮಿಗಳೇ, ನನಗ್ ಸಹಾಯ ಮಾಡಿ. ನೋಡಿ, ನನ್ ಹೆಂಡತಿ ಕಲ್ಲಾಗ್ಬಿಟ್ಟಿದ್ದಾಳೆ. ಅವಳು ಗೊತ್ತಿಲ್ದೆ ಆ ಉಂಗ್ರನ ಹಾಕೊಂಡ್ಬಿಟ್ಲು. ನನ್ ಹೆಂಡತಿಯಿಂದ ತಪ್ಪಾಗಿದೆ. ಅವಳನ್ನ ಕ್ಷಮಿಸಿ, ಮತ್ತೆ ಬೇಗ ಅವಳನ್ನ ಸರಿ ಮಾಡಿ. ಸಾಧು ಬಾಬಾ ಆ ಕೂಡ್ಲೆ ತಮ್ಮ ಕಮ್ಮಂಡಲದಿಂದ ನೀರನ್ನ ತೆಗೆದು ಸುನೀತಾ ಮೇಲೆ ಹಾಕ್ತಾರೆ. ಆಮೇಲೆ ಸುನೀತಾ ಸರಿ ಹೊರಟೋಗ್ತಾಳೆ. ಅಷ್ಟೇ. ಆಮೇಲೆ ಇನ್ನೇನು, ಸುನೀತಾ ಮತ್ತೆ ಸುನಿಲ್ ಆ ಬಾಬಾಗೆ ಧನ್ಯವಾದ ಹೇಳ್ತಾರೆ. ಮತ್ತವರಿಗೆ ಅವ್ರ ಉಂಗ್ರನ ವಾಪಸ್ ಕೊಟ್ಬಿಡ್ತಾರೆ. ಮಧುಪುರ್ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಇಬ್ರು ಬಾಡಿಗೆಗೆ ವಾಸ ಮಾಡ್ತಿದ್ರು. ಒಂದು ನಂದ ಕುಟುಂಬ, ಇನ್ನೊಂದು ಸುಲೋಚನಾ ಕುಟುಂಬ. ನಂದ ತನ್ನ ಗಂಡ ಸುಧೀರ್ ಮತ್ತೆ ಅವಳ ನಾದ್ನಿ ಸಲೋನಿ ಜೊತೆ ಇದ್ಲು. ಮತ್ತೆ ಸುಲೋಚನಾ ತನ್ನ ಗಂಡ ನಿಖಿಲ್ ಜೊತೆ. ಎರಡೂ ಕುಟುಂಬದಲ್ಲಿ ಒಂದು ಒಳ್ಳೆ ಅನುಬಂಧ ಇತ್ತು. ಒಬ್ರು ಮತ್ತೊಬ್ರು ಮನೆಗೆ ಹೋಗ್ಬರೋದು ಸಾಮಾನ್ಯ ಆಗಿತ್ತು. ಒಂದು ದಿನ ನಂದಾಳ ನಾದನಿ ಸಲೋನಿನ ನೋಡೋದಿಕ್ಕೆ ಹುಡ್ಗನ್ ಕಡೆಯವ್ರು ಬಂದಿದ್ರು. ಮತ್ತವ್ರಿಗೆ ಸಲೋನಿ ಇಷ್ಟ ಆಗಿದ್ಲು. ನಂದ ಬಂದವ್ರಿಗೋಸ್ಕರ ಟೀ ಮಾಡ್ತಾ ಇದ್ಲು. ಟೀನಲ್ಲಿ ಸಕ್ಕರೆ ಹಾಕೋಕ್ ಹೋದ್ರೆ ಸಕ್ಕರೆ ಖಾಲಿ ಆಗೋಗಿತ್ತು. ಅಯ್ಯೋ ದೇವ್ರೆ, ಸಕ್ಕರೆ ಖಾಲಿ! ಟೀ ಕೊಡೋದ್ ಲೇಟ್ ಆದ್ರೆ ಮಹಾರಾಣಿ ಗಂಡಿನ ಕಡೆಯವರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ, ಸಂಬಂಧನೇ ಮುರ್ದ್ ಹೋಗತ್ತೆ. ಆಮೇಲೆ ಈ ಮಹಾರಾಣಿ ಇಲ್ಲ ಸುಳ್ಳು ಅತ್ಗೆ ಮನೆಗ್ ಹೋಗಿ ಇಸ್ಕೊಂಡ್ ಬರ್ತೀನಿ. ನಂದ ಹಿಂದಿನ ಬಾಗ್ಲಿಂದ ಸುಲೋಚನಾ ಮನೆಗ್ ಬರ್ತಾಳೆ. ಅಲ್ಲಿಗ್ ಬಂದು ಅವಳ ಹತ್ರ ಸಕ್ಕರೆ ಕೇಳ್ತಾಳೆ. ಸಕ್ಕರೆ ನಮ್ಮನೆನಲ್ಲಿಲ್ಲ. ಏನು? ಒಳ್ಳೇದ್ ಹೇಳಿ ಅತ್ತಿಗೆ, ಟೀ ಕೊಡ್ಲಿಲ್ಲ ಅಂದ್ರೆ ಮಹಾರಾಣಿ ಹುಡ್ಗನ್ ಕಡೆಯವರು ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ, ಸಂಬಂಧ ಮುರ್ದ್ ಹೋಗತ್ತೆ. ಆಮೇಲೆ ಅವಳು ನನ್ ತಲೆ ಮೇಲೆ ಕೂತ್ಕೊಂಡು ನಾಟಕ ಆಡ್ತಾಳೆ. ನಾದ್ನಿ ಅಲ್ವಾ, ಸಹಿಸ್ಕೊಳ್ಳೇಬೇಕು. ಹೌದಾ? ಹಾಗಾದ್ರೆ ನಮ್ಮನೆಯಿಂದ ಚಮಚ ತಗೊಂಡ್ ಹೋಗು. ಸುಲೋಚನಾ ಒಂದು ಚಮಚನ ತಂದು ನಂದ ಕೈಯಲ್ಲಿ ಕೊಡ್ತಾಳೆ. ಆ ಚಮಚನ ನೋಡಿ ನಂದಾಗೆ ಏನೂ ಅರ್ಥ ಆಗಲ್ಲ. ಈ ಚಮಚನ ನಾನ್ ಏನ್ ಮಾಡ್ಲಿ ಅತ್ತಿಗೆ? ಯಾರಿಗೂ ಹೇಳ್ಬೇಡ, ಇದು ಜಾದು ಚಮಚ. ನೀನು ಅಡ್ಗೆ ಮನೆಯಲ್ಲಿ ಯಾವ್ದೇ ಪದಾರ್ಥದ ಹೆಸರು ಹೇಳಿ ಆ ಡಬ್ಬದ ಮೇಲೆ 2 ಸಲ ತಿರುಗಿಸಿದ್ರೆ ಈ ಚಮಚದಿಂದ ಡಬ್ಬದೊಳಗಡೆ ಅದು ಬೀಳತ್ತೆ. ಏನ್ ಹೇಳ್ತಾ ಇದ್ದೀರಾ ಅತ್ಗೆ? ತೊಂದ್ರೆನೇ ಮುಕ್ತಾಯ. ಥ್ಯಾಂಕ್ ಯು ಅತ್ಗೆ. ಒಂದ್ ಮಾತು ಜ್ಞಾಪಕದಲ್ಲಿಟ್ಕೋ, ಚಮಚನ 2 ಸಲ ಮಾತ್ರ ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರೆ ಕೇಳಿರೋಂತ ವಸ್ತು ವಿಷ ಆಗೋಗತ್ತೆ. ಅಯ್ಯೋ ದೇವ್ರೆ, ಗಮನದಲ್ಲಿ ಇಟ್ಕೊಂಡಿರ್ತೀನಿ, ಹೋಗ್ತೀನಿ ಅತ್ಗೆ. ನಂದ ಮನೆಗ್ ಬಂದ್ಲು. ಸಕ್ಕರೆ ಹೆಸರನ್ನ ಹೇಳಿ ಚಮಚನ 2 ಸಲ ತಿರುಗಿಸ್ತಾಳೆ. ಮ್ಯಾಜಿಕ್ ಆಗೋಯ್ತು. ಟೀ ಮಾಡೋ ಪಾತ್ರೆನಲ್ಲಿ ಸಕ್ಕರೆ ಬೀಳ್ತಿದೆ. ಅರೆ ವಾ, ಇದಂತೂ ಅದ್ಭುತವಾದ ವಸ್ತು ಅಲ್ವಾ? ಟೀ ಕುಡ್ದ ನೆಂಟ್ರು ಖುಷಿ ಆದ್ರು. 2 ದಿನದ ನಂತರ ತಾರೀಖನ್ನ ಫಿಕ್ಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಸಂಜೆ ಸುಲೋಚನಾ ಚಮಚ ಇಸ್ಕೊಳಕ್ಕೆ ಅಂತ ಬಂದಾಗ ನಂದ ಹೇಳ್ತಾಳೆ, ಅತ್ಗೆ ನಿಮ್ಗೆ ಗೊತ್ತೇ ಇದೆ ಮದ್ವೆನಲ್ಲಿ ಎಷ್ಟೆಲ್ಲ ಖರ್ಚಾಗತ್ತೆ ಅಂತ. ನೆಂಟ್ರುಗಳು ಬಂದಾಗ ಅವ್ರಿಗೂ ಚೆನ್ನಾಗ್ ತಿನ್ನಿಸ್ಬೇಕಾಗತ್ತೆ. ನಮ್ಗೆ ಅಷ್ಟು ಯೋಗ್ಯತೆ ಎಲ್ಲಿದೆ? ಈ ಚಮಚ ನನ್ ಹತ್ರ ಇದ್ರೆ ನನಗ್ ಸಹಾಯ ಆಗತ್ತೆ ಅತ್ಗೆ. ಮದ್ವೆ ಮುಗಿತಿದ್ದ ಹಾಗೆ ನಾನು ಅದನ್ನ ವಾಪಸ್ ಕೊಟ್ಬಿಡ್ತೀನಿ. ಸುಲೋಚನಾ ಒಪ್ಕೋತಾಳೆ. ಚಮಚನ ಅಲ್ಲೇ ಬಿಟ್ಟು ಹೊರಟೋಗ್ತಾಳೆ. ನಂದ ಇಡೀ ರಾತ್ರಿ ಚಮಚನ ತಿರುಗಿಸಿ ಮದ್ವೆಗ್ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾಳೆ. ರಾತ್ರೋರಾತ್ರಿ ಇಷ್ಟೊಂದು ವಸ್ತು ಎಲ್ಲಿಂದ ಬಂತು? ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ಅಡ್ಗೆ ಮನೆ ಒಳಗಡೆ ಬರಕ್ ಹೋಗ್ಬೇಡಿ. 2 ದಿನದ ನಂತರ ಸಲೋನಿ ಮದ್ವೆ ಆಗೋಯ್ತು. ಮತ್ತವಳು ಗಂಡನ್ ಮನೆಗ್ ಹೊರಟೋದ್ಲು. ಸುಲೋಚನಾ ಮತ್ತೆ ಚಮಚ ಇಸ್ಕೊಳಕ್ ಬಂದಾಗ ನಂದ ನಿಯತ್ತನ್ನೇ ಕಳ್ಕೊಂಡ್ಬಿಟ್ಟಿದ್ಲು. ಚಮಚನ ನಾನ್ ಖಂಡಿತ ನಿಮಗ್ ಕೊಡ್ತೀನಿ, ಆದ್ರೆ ನಾಳೆ ನಿಖಿಲ್ ಅಣ್ಣನ್ ಜೊತೆ ನೀವು ಟೀ ಕುಡಿಯಕ್ ಬರ್ಬೇಕತ್ಗೆ. ನಮ್ಗೋಸ್ಕರ ಎಷ್ಟು ಸಹಾಯ ಮಾಡಿದಿರಾ, ಟೀ ಕುಡಿಲೇಬೇಕಲ್ವಾ? ಮಾರನೇ ದಿನ ಸುಲೋಚನಾ ತನ್ನ ಗಂಡನ ಜೊತೆ ಟೀ ಕುಡಿಯೋದಿಕ್ಕೆ ಅಂತ ಬರ್ತಾಳೆ. ನಂದ ಅವ್ರಿಗೋಸ್ಕರ ಟೀ ಮಾಡ್ತಿರ್ತಾಳೆ. ಟೀ ಮಾಡ್ತಾ ಮಾಡ್ತಾ ಸುಲೋಚನಾ ಹೇಳಿದ ಮಾತು ಅವಳಿಗೆ ಜ್ಞಾಪಕಕ್ ಬರತ್ತೆ. ಒಂದ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ, ಚಮಚನ 2 ಸಲ ಮಾತ್ರ ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರೆ ನೀನ್ ಬೇಡ್ಕೊಂಡಿದ್ದು ವಿಷ ಆಗೋಗತ್ತೆ. ಈ ಚಮಚ 2 ಸಲ ಅಲ್ಲ 3 ಸಲ ತಿರುಗಿಸ್ತೀನಿ. ಆಮೇಲೆ ಈ ಚಮಚ ಪರ್ಮನೆಂಟ್ ಆಗಿ ನನ್ ಹತ್ರನೇ ಉಳ್ಕೊಳತ್ತೆ. ನಂದ 3 ಸಲ ಚಮಚನ ತಿರುಗಿಸ್ತಾಳೆ. ಆಗ ವಿಷಭರಿತ ಸಕ್ಕರೆ ಟೀ ಒಳಗಡೆ ಬೀಳತ್ತೆ.
ಅದೇ ವಿಷಭರಿತ ಟೀನ ಸುಲೋಚನಾ ಮತ್ತೆ ಅವಳ ಗಂಡನ್ಗೆ ನಂದ ಕುಡಿಸ್ತಾಳೆ ಮತ್ತೆ ಇಬ್ಬರನ್ನು ಸಾಯಿಸಿ ಆ ಚಮಚನ ಪಡ್ಕೋತಾಳೆ. ಸ್ವಲ್ಪ ದಿನ ಹಾಗೆ ಕಳೀತು. ಚಮಚದ ಸಹಾಯದಿಂದ ಅಡಿಗೆ ಮನೇಲಿ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾ ಇದ್ಲು. ಸುಧೀರ್ ನಂದ ಕೊಡ್ತಾ ಇದ್ದಿದ್ ದುಡ್ಡನ್ನ ಉಳಿಸ್ಕೋತಾ ಇದ್ಲು. ಅದ್ರಿಂದ ಉಳ್ದಿದ್ ದುಡ್ಡಿಂದ ನಂದ ಕೆಲಸದವಳನ್ನ ಇಟ್ಕೊಂಡ್ಲು ಮತ್ತೆ ಇಡೀ ದಿನ ಮಹಾರಾಣಿ ತರ ಆರಾಮಾಗಿರ್ತಿದ್ಲು. ಒಂದು ದಿನ ನಂದ ಪೂರ್ತಿಯಾಗೆ ಹುಷಾರ್ ತಪ್ಪ ಹೋದ್ಲು. ಅಳ್ಳಾಡಕ್ ಕೂಡ ಆಗ್ತಿರಲ್ಲ. ಹಾಸಿಗೆ ಮೇಲ್ ಮಲ್ಕೊಂಡೆ ಅವಳಿಗೆ ಟೀ ಕುಡಿಬೇಕು ಅನ್ನಿಸ್ತು. ಆಗ ಅವಳು ಕೆಲಸದವಳಿಗೆ ಟೀ ಮಾಡೋದಕ್ ಹೇಳ್ತಾಳೆ. ಆದ್ರೆ ಸಕ್ಕರೆ ಮುಗ್ದೋಗಿದ್ಯಮ್ಮ. ಅಯ್ಯೋ ದೇವ್ರೆ, ನಾನೀಗ ಚಮಚದ ರಹಸ್ಯನ ನಿನ್ಗೆ ಹೇಳಲೇಬೇಕಾಗತ್ತೆ. ಯಾವ ಚಮಚ? ಅದೇ ಹಾಸಿಗೆ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀರಲ್ಲ ಅದ್ರಲ್ಲೇನ್ ಗುಟ್ಟಿದೆ? ನಂದ ದಿಮ್ ಕೆಳಗಡೆಯಿಂದ ಚಮಚನ ತೆಗ್ದು ಹೇಳ್ತಾಳೆ, ಯಾರಿಗೂ ಹೇಳ್ಬೇಡ, ಇದು ಜಾದು ಚಮಚ. ಅಡಿಗೆ ಮನೆಯಲ್ಲಿ ಯಾವ್ದೇ ವಸ್ತುವಿನ ಹೆಸರು ತಗೊಂಡು ಈ ಚಮಚನ 2 ಸಲ ತಿರುಗಿಸಿದ್ರೆ ಸಾಕು, ಆ ವಸ್ತು ಅದ್ರಲ್ಲಿ ಬೀಳತ್ತೆ. ಅಡಿಗೆ ನೀನೇ ಮಾಡ್ಬೇಕು, ಅದಕ್ಕೆ ನಿನಗ್ ಹೇಳ್ತಾ ಇದ್ದೀನಿ. ತಗೋ, ಇದ್ರಿಂದ ಟೀ ಮಾಡು. ಕೆಲಸದೋಳು ನಂದ ಹೇಳಿದ ಮಾತನ್ನ ಕೇಳಿ ಆಶ್ಚರ್ಯಪಟ್ಟು ಆ ಚಮಚನ ಇಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆದ್ರೆ ನಂದ ಅವಳಿಗೆ ಎಚ್ಚರಿಕೆ ಕೊಡ್ತಾಳೆ. ಆಮೇಲೆ ಇನ್ನೊಂದ್ ವಿಷಯ, 2 ಸಲ ಮಾತ್ರ ತಿರುಗಿಸು. 3ನೇ ಸಲ ತಿರುಗಿಸಿದ್ರೆ ಸಕ್ರೆ ಅಲ್ಲ, ವಿಷ ಬೀಳತ್ತೆ. ಕೆಲಸದೋಳು ಅಡ್ಗೆ ಮನೆಗ್ ಬರ್ತಾಳೆ, ಸಕ್ರೆ ಹೆಸರನ್ನ ಹೇಳ್ತಾಳೆ, ಚಮಚನ 2 ಸಲ ತಿರುಗಿಸ್ತಾಳೆ. ಆಗ ಚಮಚದಿಂದ ಸಕ್ರೆ ಹೊರಗ್ ಬರತ್ತೆ. ಅದನ್ನ ನೋಡ್ತಿದ್ದ ಹಾಗೆ ಕೆಲಸದೋಳ್ ನಿಯತ್ತೆ ಹೊರಟೋಗತ್ತೆ. ಒಂದು ವೇಳೆ ಈ ಚಮಚ ನಂದಾದ್ರೆ ಕೆಲ್ಸ ಮಾಡೋ ಅಗತ್ಯ ಏನಿದೆ? ಈಗ ಈ ಚಮಚ 3 ಸಲ ತಿರುಗತ್ತೆ. ಆಮೇಲೆ ಈ ಚಮಚ ನಂದೇ ಆಗೋಗತ್ತೆ ಪರ್ಮನೆಂಟ್ ಆಗಿ. ಕೆಲಸದೋಳು 3 ಸಲ ಚಮಚನ ತಿರುಗಿಸ್ತಾಳೆ. ನಂದ ಟೀನಲ್ಲಿ ವಿಷ ಬೆರ್ತ್ ಹೋಗತ್ತೆ. ಅವಳು ಟೀ ಕುಡಿತಿದ್ದ ಹಾಗೆ ಉಸಿರು ಕಟ್ಟಕ್ ಶುರುವಾಗತ್ತೆ. ನೀನು ಚಮಚನ 3 ಸಲ ತಿರುಗಿಸ್ದೆ ಅಲ್ವಾ? ಸತ್ಯ ಹೇಳು. ಈಗ ಈ ಚಮಚ ನಂದು. ಟಾಟಾ, ಬಾಯ್. ಸ್ವಲ್ಪ ಹೊತ್ತಲ್ಲೇ ನಂದ ಉಸಿರು ಕಟ್ಟಿ ಸತ್ ಹೋಗ್ತಾಳೆ. ಮತ್ತೆ ಕೆಲಸದೋಳು ಅಲ್ಲಿಂದ ಓಡ್ ಹೋಗ್ತಾಳೆ ಚಮಚ ತಗೊಂಡು.